ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಂದ ಹಾಗೆ ಇವತ್ತು ನಮ್ಮ ಪಯಣ ಯಾವ ಕಡೆ ಅಂತ ನೋಡ್ತಾ ಇದ್ರಾ, ನಾವಿವತ್ತು ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಅಂತ ಹೊರಟಿದ್ದೀವಿ. ಈ ಒಂದು ದೇವಸ್ಥಾನವು ನಮ್ಮ ಕರ್ನಾಟಕ ರಾಜ್ಯದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬರುತ್ತೆ. ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್ ಆಗುತ್ತೆ. ನಾವು ಮೈಸೂರಿನಿಂದ ಹೊರಟು ನಾವು ಬೆಳಗ್ಗೆ ಬೇಗ ಹೊರಟಿದ್ದ ಕಾರಣ ನಂಜನಗೂಡಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಮ್ಮ ಪಯಣನ ಮುಂದುವರಿಸ್ತು. ನೀವು ಇವಾಗ ಏನು ನೋಡ್ತಾ ಇದ್ರಾ, ಇಲ್ಲಿಂದನೇ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾಗಿರೋದು. ಇಲ್ಲಿ ನಾವು ಲೈನಲ್ಲಿ ನಿಂತಿರೋದು ಏನಕ್ಕಪ್ಪ ಅಂತ ಅಂದರೆ, ಇಲ್ಲಿ ನಮ್ಮ ಓನ್ ವೆಹಿಕಲ್ಗಳನ್ನ ಬಿಡಲ್ಲ. ಗೌರ್ಮೆಂಟ್ ಬಸ್ ಇದೆ, ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಒಂದು 5 ನಿಮಿಷಕ್ಕೂ ಬರ್ತಾ ಇರುತ್ತೆ. ಆ ಒಂದು ಬಸ್ಗಾಗಿ ಇಲ್ಲಿ ಕ್ಯೂನ ನಿಂತಿರೋದು. ಇವಾಗ ಫ್ರೀ ಬಸ್ ಇರೋದ್ರಿಂದ ನೀವೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡೋದ್ರೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಸಿಗುತ್ತೆ. ಹಾಗೆ ಟಿಕೆಟ್ ದರ ನೀವಾಗಲೇ ಅಲ್ಲಿ ಬೋರ್ಡಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಒಬ್ಬರಿಗೆ 60 ರೂಪಾಯಿ ಆಗುತ್ತೆ. ಕರ್ಕೊಂಡೋಗಿ ವಾಪಸ್ ಕರ್ಕೊಬಂದುಬಿಡ್ತಾರೆ. ನಾವು ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಮತ್ತೆ ಲೈನಲ್ಲಿ ನಿಂತ್ಕೋಬೇಕು, ಯಾಕಂದರೆ ಬಸ್ ಬರಬೇಕಲ್ವಾ. ಅಂದರೆ ಒಂದು 5 ನಿಮಿಷಕ್ಕೂ ಒಂದು 10 ನಿಮಿಷ 5 ನಿಮಿಷಕ್ಕೆಲ್ಲ ಬಸ್ಸು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಸ್ ಬಂತು, ನಾವು ಬಸ್ನ ಹತ್ಕೊಂಡು ನಮ್ಮ ಪಯಣನ ಶುರು ಮಾಡಿದ್ವು. ಈ ಒಂದು ದೇವಸ್ಥಾನ ಪ್ರಕೃತಿ ಪ್ರಿಯರಿಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಡುವಂತಹ ಜಾಗ ಅಂತ ಹೇಳ್ಬೋದು. ಅದು ಹಾಗೆ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೋ ತನಕ ಓಪನ್ ಆಗಿರುತ್ತೆ ಅಂತ ನಾವು ನೋಡೋದಾದರೆ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ಇಲ್ಲಿ ಈ ಒಂದು ದೇವಸ್ಥಾನವನ್ನು ತೆರೆಯಲಾಗಿರುತ್ತೆ. 5 ಗಂಟೆ ಆದ ಮೇಲೆ ಇಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಯಾಕೆ ಅಂತ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಜಿಂಕೆ ಹಾಗೆ ಆನೆಗಳಂತೂ ತುಂಬ ಓಡಾಡ್ತಾ ಇರುತ್ತಂತೆ. ಅವಕ್ಕೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಅವುಗಳಿಂದ ಬೇರೆ ಯಾರಿಗೂ ಅಪಾಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 5 ಗಂಟೆಗೆ ಈ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ನೀವು ಇವಾಗ ನೋಡ್ತಾ ಇರ್ಬೋದು, ನಾವು ಈಗಾಗಲೇ ಗೋಪಾಲಸ್ವಾಮಿ ಬೆಟ್ಟವನ್ನು ನಾವು ತಲುಪಿದ್ವಿ. ಬಂದು ಇಲ್ಲಿ ಬಸ್ ಇಳಿದು ವಾತಾವರಣ ಮಾತ್ರ ಎಷ್ಟು ಥಂಡಿಯಾಗಿತ್ತು ಗೊತ್ತಾ, ಹಿಮ ಬೀಳ್ತಾ ಇತ್ತು. ಒಂಥರ ವೆದರೇ ಒಂಥರ ಕೋಲ್ಡ್ ಆಗಿತ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನಾನು ಅವಾಗಲೇ ಹೇಳಿದ ಹಾಗೆ ಪ್ರಕೃತಿ ಪ್ರಿಯರಿಗಂತೂ ಇದೊಂಥರ ರಸದೌತಣ ಅಂತ ಅನ್ಬೋದು. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರು, ಜೊತೆಗೆ ಈ ಹಿಮ ಬೀಳ್ತಾ ಇರೋ ಫೀಲಿಂಗ್ ಇದೆಯಲ್ಲ, ಸಖತ್ತು ಅಂದರೆ ಸಖತ್ತು, ಮನಸ್ಸಿಗೆ ಮುದ ನೀಡುವಂಥದ್ದು. ನಾವು ಇಲ್ಲಿ ಎಲ್ಲರೂ ಗ್ರೂಪ್ ಅವರೆಲ್ಲ ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಂಡಾದ್ಮೇಲೆ ಇಲ್ಲಿ ದೇವಸ್ಥಾನದೊಳಗಡೆ ಹೋದು. ನೀವಿಲ್ಲಿ ನೋಡ್ಬೋದು, ಮಂಜು ಒಂದು 11 ಗಂಟೆ ಸಮಯ ಇರ್ಬೋದು, ಯಾವ ರೀತಿ ಮಂಜು ಕವಿತಿದೆ ಅಂತ. ನೀವು ಇಲ್ಲಿಗೆ ಹೋಗೋದಾದರೆ ಆದಷ್ಟು ಮುಂಚೆನೇ ಬೇಗನೆ ಹೋಗಿ. ಹಾಗೆ ನೀವು ಇಲ್ಲಿಂದ ವಾಪಸ್ಸು ಹೋಗಬೇಕು ಅಂತ ಅಂದರೆ, ನಾವು ಬಂದಿದ್ದ ಬಸ್ಸಿಗೆ ಹೋಗಬೇಕು ಅನ್ನೋ ಯಾವುದೇ ರೀತಿ ರೂಲ್ಸ್ ಇಲ್ಲ. ನೀವು ಇಷ್ಟೋ ತನಕನೇ ಇರಬೇಕು ಅನ್ನೋ ಯಾವುದೇ ರೀತಿ ರೂಲ್ಸ್ಗಳಿರಲ್ಲ. ಅಂತ ಅಂದರೆ, ನಿಮಗೆ ಅಲ್ಲಿ ಎಷ್ಟೋ ತನಕ ಇರಬೇಕು ಅಂತ ಅನಿಸುತ್ತೆ ಅಲ್ಲಿ ತನಕ ಇದ್ದು, ಅಲ್ಲಿ ಬಸ್ ರೆಡಿ ಇರುತ್ತೆ. ಹೋಗುವಾಗ ಆ ಒಂದು ಬಸ್ಗೆ ಹತ್ಕೊಂಡ್ರೆ ಸಾಕು, ಅಲ್ಲಿ ತಗೊಂಡೋಗಿ ನಮ್ಮನ್ನು ಇಳಿಸ್ತಾರೆ. ನೀವು ಇವಾಗ ನೋಡ್ತಾ ಇದ್ರಲ್ವಾ, ಇದೇ ಗೋಪಾಲಸ್ವಾಮಿ ಬೆಟ್ಟ, ಹಿಮದ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲೂ ಸಹ ಸ್ವಲ್ಪ ರಶ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ರು. ನಾವಷ್ಟೊತ್ತಿಗೆ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೋಬರೋಣ ಅಂತ ಹೋದೋ. ಹಾಗೆ ಇಲ್ಲಿ ಮಧ್ಯಾಹ್ನದ ಹೊತ್ತು ಪ್ರಸಾದ ವಿನಿಯೋಗ ಸಹ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಹಳೆಯ ದೇವಸ್ಥಾನ. ನೋಡಿ ಇಲ್ಲಿ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಸಿರು, ಯಾವ ಕಡೆ ನೋಡಿದ್ರು ಒಂಥರ ಹಚ್ಚ ಹಸಿರು. ಆ ಬಸ್ಸು ಸಹ ಹೋಗ್ತಾ ಇತ್ತು. ಅಂದರೆ ಆ ಬಸ್ಸು ತುಂಬಿದ ತಕ್ಷಣ ಆ ಒಂದು ಬಸ್ಸು ಕೆಳಗಡೆ ಬೆಟ್ಟ ಇಳ್ಕೊಂಡು ಹೊರಡುತ್ತೆ. ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ನನ್ನ ಮಗ ನೋಡಿ, ಇಲ್ಲಿ ಅವನಿಗೊಂಥರ ಖುಷಿ. ಬಾಟ್ಲದು ಎತ್ತಕ್ಕಾಯ್ತಲ್ಲ ಪಾಪ, ಅಂತರೂ ಆ ಬಾಟ್ಲನ್ನು ಬಿಡ್ತಾ ಇಲ್ಲ, ಎತ್ಕೊಂಡು ಓಡಾಡ್ತಾ ಇದ್ದಾನೆ. ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ದೇವ್ರ ದರ್ಶನನ ಮುಗಿಸ್ಕೊಂಡು ಇಲ್ಲಿಂದ ಹೊರಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮೈಸೂರು ಸೈಡ್ ಹೋದಾಗ ಅಥವಾ ಈ ಒಂದು ಗುಂಡ್ಲುಪೇಟೆ ಸೈಡ್ ಹೋದಾಗ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ. ಆದಷ್ಟು ಬೆಳಗಿನ ಜಾವ ಸ್ವಲ್ಪ ಬೇಗನೆ ಹೊರಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ಹಾಗೆ ಈ ಒಂದು ವಿಡಿಯೋನ ಮುಗಿಸೋಂತಹ ಸಮಯ ಬಂತು. ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರಾ, ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋಗೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾವಾಗ ಈ ಕಡೆ ಟ್ರಿಪ್ ಅಂತ ಕೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.